ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೇನಪ್ಪ ಅಂದರೆ ಸಿಂಪಲ್ಲಾಗಿ ಬಿಗಿನರ್ಸು ಸ್ಟಿಚ್ ಮಾಡ್ಕೋಬೋದಂತ ಡಿಸೈನು ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿರುತ್ತೆ ಈ ಡಿಸೈನು. ನಾನು ಆಲ್ರೆಡಿ ನೆನ್ನೆ ಮೊನ್ನೆಯಿಂದ ಒಂದೊಂದು ವೀಡಿಯೋ ಹಾಕಿದ್ದೀನಿ, ಈ ಬಿಗಿನರ್ಸ್ ಯಾವ ರೀತಿ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು. ಅದೇ ರೀತಿ ಇದು ಒಂದು ಡಿಸೈನ್, ಓಕೆನಾ. ಇದು ರೌಂಡ್ ನೆಕ್ಕಲ್ಲೇ ಬರುತ್ತೆ. ರೌಂಡ್ ನೆಕ್ಕಲ್ಲೇ ಬ್ರಾಡಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಇದಕ್ಕೆ ಬಂದುಬಿಟ್ಟು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಜಾಸ್ತಿ ಹತ್ತತ್ರ ಇಡಕ್ಕೆ ಹೋಗಬೇಡಿ, ಹತ್ತತ್ರ ಇಟ್ಟರಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳೇಬೇಕು. 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮಾರ್ಕಿಂಗ್ ಪೀಸಲ್ಲಿ ಆಮೇಲೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇದಕ್ಕೆ ನಾವು ಒಂದು ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ನಾನಿದು ಬ್ಲೌಸು ಸೀರೆ ಒಂದೇ ಕಲರ್ ಇರೋದ್ರಿಂದ ಅದೇ ತೊಗೊಂಡೆ. ನಿಮ್ಗೇನಾದರೂ ಸೀರೆ ಬೇರೆ ಬ್ಲೌಸ್ ಬೇರೆ ಅಂದರೆ ಸೀರೆ ಆಪೋಸಿಟ್ ಕಲರ್ ಇದ್ದರೆ ಸೀರೆ ಕಲರ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಬಟ್ಟೆ ಏನು ಜಾಸ್ತಿ ಬೇಡ. ಈ ಥರ 2 ಪಟ್ಟಿ ಸ್ಟಿಚ್ ಮಾಡೋಕ್ಕಾದ್ರೆ ಸಾಕು. ಅದು ಪಟ್ಟಿ ಎಷ್ಟು ಬೇಕೋ ಅಷ್ಟಕ್ಕಾದರೆ ಸಾಕು. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡೋದು ಅಷ್ಟೇ. ಈ ಥರ ಮಾಡಿಕೊಂಡು 2 ಇಂಚ್ಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಷ್ಟಕ್ಕೂ ಬೇಕಾಗುತ್ತೆ. ಅದನ್ನು ಬೇಕಾದ್ರೆ ಎಣಿಸ್ಬಿಟ್ಟಾದರೂ ತೊಗೊಳ್ಳಿ, ಇಲ್ಲ ನೋಡಿಕೊಂಡು ತೊಗೊಳ್ಳಿ, ಓಕೆನಾ. 2 ಇಂಚಿಗೆ ಕಟ್ ಮಾಡ್ಕೋಬೇಕು. ಈ ಥರ ಅದನ್ನ ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು. ಇದಾದಮೇಲೆ ಇನ್ನೊಂದು ಡೋರಿ ರೆಡಿ ಮಾಡ್ಕೋಬೇಕು, ಉದ್ದ ಇರೋದು, ಓಕೆನಾ. ಉದ್ದ ಅಂದರೆ 2 ಕಡೆನೂ ಬರುತ್ತೆ ಡೋರಿ. ಆ ಥರನಾದರೂ ಮಾಡ್ಬೋದು, ಇಲ್ಲ ಉದ್ದಕ್ಕಿದ್ರೆ ಪರವಾಗಿಲ್ಲ. ಇವಾಗ ಸೀರೆ ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದನೂ ಬೇಕಾಗುತ್ತೆ. ಯಾಕೆಂದರೆ ನಾವು ಡೋರಿ ಮಾಡಿ ಅದಕ್ಕೆ ಬೋ ಥರ ಮಾಡಿ ಮಾಡಬೇಕಲ್ಲ, ಅದಕ್ಕೆ ನೋಡಿ. ಈ ಥರ 2 ಇಂಚ್ಗೆ ರೆಡಿ ಮಾಡ್ಕೊಳ್ಳಿ. 2 ಇಂಚು ಆದರೆ ಸಾಕು, ಓಕೆನಾ. ಇವಾಗ ಇದನ್ನು ರೆಡಿ ಮಾಡಿಕೊಂಡು ನಾವು ಆಲ್ರೆಡಿ ಇವಾಗ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿದ್ದೀವಲ್ಲ, ಅದ್ರ ಮೇಲೆ ಇಟ್ಟು ಒಂದೊಂದನ್ನೇ ಸ್ಟಿಚ್ ಮಾಡ್ಕೋಬೇಕು. ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ, ಓಕೆನಾ. ಎಣಿಸ್ಕೊತಾ ಇದ್ದೀನಿ, ಎಣಿಸ್ಕೊಂಡು ನೋಡ್ಕೊಳ್ಳಿ. ಕಮ್ಮಿ ಇದ್ದರೆ ರೆಡಿ ಮಾಡ್ಕೊಳ್ಳಿ, ಓಕೆನಾ. ಮತ್ತು ಅದನ್ನು ರೆಡಿ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಕಮ್ಮಿ ಇದ್ದರೆ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಪಟ್ಟಿ ಮಾರ್ಕ್ ಎಲ್ಲಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಇಟ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಮಧ್ಯೆ ಓಪನ್ ಬರಬೇಕು. ನಮಗೆ ಟ್ಯಾಗ್ ಹಾಕೋದಿಗೆ ಓಪನ್ ಬರಬೇಕು, ಆ ಥರ ಇಟ್ಕೋಬೇಕು. ಈ ರೀತಿ ಮಾಮೂಲಿ ನಾವು ಪೋಟ್ಲಿ ಬಟನ್ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ, ಸೇಮ್ ಹಂಗೇ. ಆದರೆ ಪೋಟ್ಲಿ ಬಟನ್ ಬದಲು ಈ ಓಲ್ ಬರುತ್ತೆ, ಆ ಓಲ್ಗೆ ನಾವು ಟ್ಯಾಗ್ ಹಾಕೋಬೇಕು. ಆ ಥರ ಡಿಸೈನ್ ಇದು. ತುಂಬಾ ಚೆನ್ನಾಗಿರುತ್ತೆ. ಒಂಥರ ಸಿಂಪಲ್ಲಾಗಿ ಯುನೀಕಾಗಿ ಕಾಣಿಸುತ್ತೆ. ನಾನು ಹೇಳ್ದಂಗೆ ಸಿಂಪಲ್ಲಾಗಿ ಡಿಸೈನ್ಸ್ ಕಲಿಬೇಕು ಅನ್ನೋ ಸಿಸ್ಟರ್ಗಂತೂ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ನೆನ್ನೆ ಮೊನ್ನೆ ಹಾಕಿರೋದಾಗಲಿ ಇದು ಆಗಲಿ ಈ ಥರದ್ದು ಇನ್ನೂ ಬೇರೆ ಬೇರೆ ಡಿಸೈನ್ ಸ್ಟಿಚ್ ಮಾಡ್ತಾನೆ ಇರ್ತೀನಿ. ಅಂದರೆ ಇದೆಲ್ಲ ಸುಮ್ಮನೆ ಸಿಂಪಲ್ಲಾಗಿ ಮಾಡಿ ಅಂದಾಗ ಈ ಥರ ನೋಡೋಕ್ಕೆ ಲುಕ್ಕಾಗಿ ಕಾಣಿಸ್ಬೇಕು, ಸಿಂಪಲ್ಲಾಗಿರಬೇಕು ಅನ್ನೋದಕ್ಕೋಸ್ಕರ ಈ ಥರ ಡಿಸೈನ್ ಸೆಲೆಕ್ಟ್ ಮಾಡ್ಕೋತೀನಿ. ತುಂಬ ಹೊಲ್ಕೊಟ್ಟಿದ್ದೀನಿ ಆ ಥರ ಡಿಸೈನು, ತುಂಬ ಇಷ್ಟ ಆಗಿದೆ ಅವ್ರಿಗೆ, ಓಕೆನಾ. ಹಂಗಾಗಿ ನಾನು ಈ ಥರ ಡಿಸೈನ್ಗಳನ್ನ ಸಿಂಪಲ್ಲಾಗಿರೋದನ್ನೇ ಅಡ್ಜಸ್ಟ್ ಮಾಡ್ಕೋತೀನಿ. ಯಾಕೆಂದರೆ ಅವ್ರಿಗೆ ಬಜೆಟು ಕಡಿಮೆ ಇರಬೇಕು, ಲುಕ್ಕಾಗೂ ಕಾಣಿಸ್ಬೇಕು, ಆ ಥರ. ಅಂದರೆ ಇವೆಲ್ಲ ಡೈಲಿ ವೇರ್ ಸ್ಯಾರಿಗಳು, ಅಂದರೆ ಅವ್ರಿಗೆ ಸಿಂಪಲಾಗಿ ಡಿಸೈನ್ ಆದರೂ ಇದ್ದರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದಿದು, ಓಕೆನಾ. ಹಂಗಾಗಿ ಬಿಗಿನರ್ಸು ಈ ಥರ ಸಿಂಪಲ್ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದು ರೌಂಡ್ ನೆಕ್ಕಲ್ಲಿ ಇರೋದ್ರಿಂದ ಒಂಥರ ಯುನೀಕಾಗಿ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು. ಈ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಬ್ಲೌಸ್ ಪೀಸ್ ಮೇಲೆ ಏನು ಫೋಲ್ಡ್ ಮಾಡಿರೋದು ಮಧ್ಯೆ ಬರಬೇಕು. ಉಲ್ಟಾ ಹಿಂಗೆ ತಿರುಗಿಸ್ಕೊಂಡು ಇಟ್ಕೊಂಡು ಆಲ್ರೆಡಿ ಮಾರ್ಕ್ ಇರುತ್ತಲ್ಲ ಮೇಲೆ ಸ್ಟಿಚ್ಚಿಂಗು, ಆ ಸ್ಟಿಚ್ಚಿಂಗ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ನಾವೇನು ಮೆಜರ್ಮೆಂಟ್ ತೊಗೊಂಡಿದ್ದೀವಲ್ಲ, ಅದಕ್ಕೆ ಹೇಳಿದ್ದು ನಾನು 1 ಇಂಚಿಗೆ ತೊಗೊಂಡ್ರೆ ಸಾಕು. ಇನ್ನೂ ಹತ್ತತ್ರ ಇಟ್ಟರೆ ಅದು ಡಿಸೈನ್ ಕಾಣಿಸಲ್ಲ. ನಾವೇನು ಗ್ಯಾಪ್ ಕೊಟ್ಟಿರ್ತೀವಿ ಆ ಗ್ಯಾಪ್ ಕಾಣಿಸ್ತಾ ಇದ್ದರೆ ಅದು ಡಿಸೈನ್ ಕಾಣಿಸಲ್ಲ. ಅದಕ್ಕೋಸ್ಕರ ನೀವು 1 ಇಂಚ್ಗೆ ಮಿನಿಮಮ್ ಇಟ್ಟರೆ ಸಾಕು, ಓಕೆನಾ. ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಒಂಥರ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಬಿಗಿನರ್ಸ್ಗಂತೂ ತುಂಬ ಯುನೀಕ್ ಆಗಿರುವಂಥ ಡಿಸೈನ್ ಇದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ನೀಟಾಗಿರುತ್ತೆ, ಓಕೆನಾ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು, ನಾನು ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಇದಾದಮೇಲೆ ಈ ಥರ ಡಿಸೈನ್ಗಳು ಮಾಡಿದಾಗ ನೆಕ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಸ್ಟಿಚ್ ಮಾಡಿ ಆಮೇಲೆ ಕಟ್ ಮಾಡಿ. ಅವಾಗ ಒಂಥರ ನೀಟಾಗಿ ರೌಂಡ್ ಶೇಪೆಲ್ಲ ನೀಟಾಗಿ ಬರುತ್ತೆ. ನೀವು ಮೊದಲೇ ಕಟ್ ಮಾಡಿಬಿಟ್ರೆ ನಾವು ಅದು ಸ್ಟಿಚ್ ಮಾಡೋವಾಗ ಸ್ವಲ್ಪ ಆ ಕಡೆ ಈ ಕಡೆ ತಿರುಗ್ಬೋದು. ಈ ರೀತಿ ಬ್ಲೌಸ್ ಪೀಸ್ ಇಟ್ಟು ಈ ಥರ ಉಲ್ಟಾ ಇಟ್ಕೊಳ್ಳಿ, ಓಕೆನಾ. ಈ ಥರ ಇಟ್ಕೊಂಡು ನೀವು ಅಲ್ಲಲ್ಲಿ ಪಿನ್ ಇಟ್ಕೊಳ್ಳಿ. ನಾನು ಕೆಳಗಡೆನೂ ಇನ್ಔಟ್ ಮಾಡಬೇಕು, ಅದಕ್ಕೆ ಪಿನ್ ಹಾಕ್ಕೊಂಡೆ. ಮೇಲೇನೂ ಇನ್ಔಟು, ಓಕೆನಾ. ಇವಾಗ ಡಿಸೈನ್ ಇರೋದ್ರಿಂದ ಅಲ್ಲೂ ಇನ್ಔಟ್ ಮಾಡಿಬಿಡ್ತೀನಿ, ಕೆಳಗಡೆನೂ ಇನ್ಔಟ್ ಮಾಡಿಬಿಡ್ತೀನಿ. ಆವಾಗ 2 ಕಡೆ ಇನ್ಔಟ್ ಮಾಡಿದಾಗ ನಮಗೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಪೈಪಿಂಗ್ನ ಅವಶ್ಯಕತೆ ಇರಲ್ಲ, ಓಕೆನಾ. ಈ ರೀತಿ ನಾವು ಆಲ್ರೆಡಿ ಸ್ಟಿಚ್ ಮಾಡಿರೋದ್ರಿಂದ ಕಷ್ಟ ಏನಾಗಲ್ಲ. ಅದ್ರ ಮೇಲೆ ನೀಟಾಗಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದು ಕೆಳಗಡೆದು ಹಾಗೇ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ.
ಒಂದೇ ಸಮನಾಗಿ ಇಟ್ಕೊಂಡು ಎರಡೂ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಮತ್ತು ಮೇಲ್ಗಡೆನೂ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ. ಅವಾಗ ನಮಗೆ ಮೇಲ್ಗಡೆನೂ ಫಿನಿಶಿಂಗ್ ಬರುತ್ತೆ ಮತ್ತು ಕೆಳಗಡೆನೂ ಫಿನಿಶಿಂಗ್ ಬರುತ್ತೆ. ಓಕೆನಾ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಅದು ಪಟ್ಟಿನೂ ಕೊಟ್ಟಿರ್ತೀವಲ್ಲ ಹಂಗಾಗಿ ನೋಡ್ಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಈಗ ಆದಮೇಲೆ ನ್ಯಾಚ್ ಹಾಕ್ಕೊಳ್ಳಿ. ರೌಂಡ್ ಶೇಪ್ ಹತ್ರ ಇರುತ್ತವೆಲ್ಲ ನ್ಯಾಚ್ ಹಾಕ್ಕೊಳ್ಳಿ. ಆವಾಗ ನೀಟಾಗಿ ತಿರುಗುತ್ತೆ ಬಟ್ಟೆ ನೀಟಾಗಿ. ಓಕೆನಾ. ಇವಾಗ ಇದು ರೆಡಿ ಆಯಿತು. ಪಿನ್ನ ತೆಗೆದ್ಬಿಟ್ಟು ಇವಾಗ ನೀಟಾಗಿ ಉಲ್ಟಾ ತಿರುಗಿಸಿ. ಈ ರೀತಿ ನಾನು ಇಲ್ಲಿ ತೆಗಿತಾ ಇದ್ದೀನಿ. ಆ ಥರ ಉಲ್ಟಾ ತೆಗೆದಾಗ ನಿಮಗೆ ಡಿಸೈನ್ ಮೇಲೆ ಬರುತ್ತೆ, ಕೆಳಗಡೆನೂ ಫೋಲ್ಡಿಂಗ್ ಆಗುತ್ತೆ, ಮೇಲ್ಗಡೆನೂ ಇನ್ಔಟ್ ಆಗುತ್ತೆ. ನೋಡಿ ಈ ಥರ ಬಂತು ಡಿಸೈನು. ಇವಾಗ ಅಲ್ಲಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡೂ ನೀಟಾಗಿ ಒಂದೇ ಸಮನಾಗಿ ಇಟ್ಕೊಂಡು ಆ ಪಟ್ಟಿಗಳು ನೀಟಾಗಿ ಕೂತ್ಕೊಳ್ಳೋ ಥರ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದಕ್ಕೂ ಅಷ್ಟೇ ನಿಮ್ಗೆ ಏನಾದರೂ ಲೇಸ್ ಕೊಡಬೇಕು ಅನಿಸಿದ್ರೆ ಲೇಸ್ ಕೊಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇದು ಮಾಮೂಲಿ ಸೀರೆ ಆಗಿರೋದನ್ನ ಲೇಸ್ ಎಲ್ಲ ಕೊಡೋಕೆ ಹೋಗಿಲ್ಲ. ಅಂದರೆ ನಿಮ್ಗೆ ಏನಾದರೂ ಆಪ್ಷನ್ ಅದು ಬೇಕು ಅಂದರೆ ಕೊಟ್ಕೋಬೋದು, ಚೆನ್ನಾಗಿರುತ್ತೆ ಲೇಸ್ ಕೊಟ್ಟರೆ. ಅಂದರೆ ಅಪೋಸಿಟ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ಅದು ಆ್ಯಕ್ಚುಲಿ ಇದು ಬ್ಲೌಸು ಸೀರೆ ಒಂದೇ ಕಲರ್ ಇದೆ, ಹಾಗಾಗಿ ನಾನು ಬರೀ ಪಟ್ಟಿ ಮಾತ್ರ ಕೊಟ್ಟಿರೋದು. ಪಟ್ಟಿನೂ ಅಷ್ಟೇ ನೀವು ಆಪೋಸಿಟ್ ಕಲರಲ್ಲಿ ಕೊಟ್ಟರೂ ಚೆನ್ನಾಗಿರುತ್ತೆ, ಸೀರೆ ಅಪೋಸಿಟ್ ಕಲರ್ ಇದ್ದರೆ. ಇವಾಗಿತ್ತು ಈ ರೀತಿ ಸ್ಟಿಚ್ ಆಯಿತು. ಈಗ ಇದಕ್ಕೆ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೋಬೇಕು. ಕೆಳಗಡೆನೂ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ. ಲೈನಿಂಗ್ ಬಟ್ಟೆ ಮತ್ತು ಬ್ಲೌಸ್ ಪೀಸ್ ಎರಡೂ ನೀಟಾಗಿ ಒಂದೇ ಸಮನಾಗಿ ನೀಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಬೇಕು ನೀಟಾಗಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಡಿ. ಮತ್ತು ಇವಾಗ ಡಿಸೈನ್ ಮಾಡಿದ್ದೀವಲ್ಲ ಅದಕ್ಕೆ ಒಂದು ಡೋರಿ ಹಾಕಬೇಕಾಗುತ್ತೆ. ಓಕೆನಾ. ಅದು ನಾನು ಸೀರೆ ಪೀಸಲ್ಲೇ ಸೀರೆದು ಸೈಡಲ್ಲಿ ಕಟ್ ಮಾಡಿದ್ನಲ್ಲ ಆ ಪೀಸ್ ಇತ್ತು, ಅದನ್ನೇ ಹಾಕ್ಬಿಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಅಂದರೆ ಲೆಂತ್ ಇರುತ್ತೆ, ಅದೇ ತೊಗೊಬಿಡೋಣ. ಒಂದು ಸಲ ಉಲ್ಟಾ ತಿರುಗಿಸ್ಕೊಂಡ್ಬಿಡ್ಬೋದು, ಸುತ್ತ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಲೆಂತ್ ಬೇಕು ಸ್ವಲ್ಪ, ರೌಂಡಾಗಿ ಕೊಟ್ಟು ನಾವು ಒಂದು ಬೋ ಥರ ರೆಡಿ ಮಾಡಬೇಕು. ನೋಡಿ ಇವಾಗ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ಇದನ್ನು ತೆಗೆದುಬಿಟ್ಟಾದಮೇಲೆ ಡೋರಿ ರೆಡಿ ಮಾಡ್ಕೋಬೇಕು. ಟ್ಯಾಗ್ ಹಾಕೋಕ್ಕೆ ಅದು ಇವಾಗ ಆಲ್ರೆಡಿ ನಾವು ಡಿಸೈನ್ ರೆಡಿ ಮಾಡಿದ್ದೀವಲ್ಲ ಓಲ್ಗೆ ಟ್ಯಾಗ್ ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಇವಾಗ ಇದು ರೆಡಿ ಆಯಿತು. ನೋಡಿ ಡಿಸೈನ್ ಈ ರೀತಿ ಇದೆ. ಇವಾಗ ಇದಕ್ಕೆ ಒಂದು ಡೋರಿ ರೆಡಿ ಮಾಡ್ಕೊಳ್ಳೋಣ. ಆ ಡೋರಿನ ನೀಟಾಗಿ ಸಣ್ಣದಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿ, ಯಾಕೆಂದರೆ ಲೆಂತ್ ಇರುತ್ತೆ. ಉಲ್ಟಾ ತಿರುಗಿಸಿದಾಗ ನೀಟಾಗಿ ಬರಬೇಕು ಅಂದರೆ ಒಂದೇ ಮಾರ್ಜಿನಲ್ಲಿ ಬರಬೇಕು. ನೀವು ಒಂಚೂರು ದೊಡ್ಡದಾಗಾದರೂ ತೊಗೊಳ್ಳಿ, ಚಿಕ್ಕದಾಗಾದರೂ ತೊಗೊಳ್ಳಿ, ಆದರೆ ಮಾರ್ಜಿನ್ ಒಂದೇ ಸಮ ಬರಬೇಕು. ಉಲ್ಟಾ ತಿರುಗಿಸುವಾಗ ಸೊಟ್ಟ ಪಟ್ಟ ಹೋದರೆ ಸಿಗಾಕೊಂಡ್ಬಿಡುತ್ತೆ, ಎಳೆಯೋಕ್ಕಾಗಲ್ಲ. ಒಂದೇ ಸಮ ಇದ್ದರೆ ನೀವು ಒಂಚೂರು ಎಳಿತಾ ಇದ್ದಂಗೆ ಬಂದ್ಬಿಡುತ್ತೆ. ಓಕೆನಾ. ಇವಾಗ ಇದು ರೆಡಿ ಆಯಿತು. ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಸೂಜಿಗೆ ದಾರ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ದೊಡ್ಡ ಸೂಜಿ ಇಟ್ಕೊಳ್ಳಿ ಇದಕ್ಕೆ ಅಂತಲೇ. ಓಕೆನಾ. ಹೆಂಗಿರೋ ಟ್ಯಾಗ್ಗಳು ಹಾಕ್ತಾ ಉಲ್ಟಾ ತಿರುಗಿಸೋಕೆ ಬೇಕಾಗುತ್ತೆ. ಆವಾಗ ಅಲ್ಲಿ ನಾಟ್ ಹಾಕ್ಕೊಂಡು ಸೂಜಿನ ಒಳಗೆ ತೂರಿಸಿ. ಎಮ್ಮಿಂಗ್ ಸೂಜಿ ಸಣ್ಣ ಇರೋದ್ರಿಂದ ಈಚೆಗೆ ಬಂದುಬಿಡ್ತಾ ಇರುತ್ತೆ ನಾವು ತಳ್ದಷ್ಟು. ಈ ಥರ ದೊಡ್ಡ ಸೂಜಿ ತೊಗೊಳ್ಳಿ, ಒಂದು ಸ್ವಲ್ಪ ಬೇಗ ಫಾಸ್ಟಾಗಿ ಆಗುತ್ತೆ. ಓಕೆನಾ. ಈ ರೀತಿ ನಾಟ್ ಹಾಕ್ಬಿಟ್ಟು ನೀಟಾಗಿ ಎಳ್ಕೊಳ್ಳಿ. ಓಕೆನಾ. ಉಲ್ಟಾ ತಿರುಗಿಸ್ಬಿಡಿ. ದಾರ ಇವಂಗೆ ತಿರುಗಿಸ್ಕೊಂಡು ಈಚೆ ಬಂದಮೇಲೆ ಆ ದಾರನ ಎಲ್ಲಾದರೂ ಒಂದು ಹಿಂಗೆ ಕಟ್ಟಿಬಿಟ್ಟು ನೀಟಾಗಿ ಎಳೀರಿ, ಅವಾಗ ಬರುತ್ತೆ. ಅಂದರೆ ಇದು ಸ್ವಲ್ಪ ಲೆಂತ್ ಇದೆ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಎಳಿಬೇಕಾಗುತ್ತೆ. ಓಕೆನಾ. ನೋಡಿ ಈ ರೀತಿ ನೀಟಾಗಿ ಸೂಜಿನ ಉಲ್ಟಾ ಮಾಡಿ ಎಳ್ಕೊಳ್ಳಿ. ಇವಾಗ ಎಳೆದ್ಮೇಲೆ ದಾರಾನ ಹಂಗೆ ಎಳೆದ್ಬಿಟ್ಟು, ಆಮೇಲೆ ನೀವು ದಾರ ಗಟ್ಟಿ ಇಲ್ಲ ಅಂದರೆ ಕಿತ್ತೋಗುತ್ತೆ, ಸ್ವಲ್ಪ ಗಟ್ಟಿಯಾಗಿರೋ ದಾರ ತಗೊಳ್ಳಿ. ಇಲ್ಲಾಂದರೆ ಕಟ್ಟಾದರೆ ಮತ್ತೆ ನೀವು ರೆಡಿ ಮಾಡೋಕ್ಕಾಗಲ್ಲ, ಬೇರೆ ಬಟ್ಟೆನೇ ಯೂಸ್ ಮಾಡಬೇಕು. ಅದು ಆ ಥರ ಇದು ಅದೊಂದು ನೋಡಿಕೊಂಡು ಅದಕ್ಕೆ ನೀವು ನಿಧಾನಕ್ಕೆ ತೆಗೀರಿ. ಓಕೆನಾ. ದಾರ ಕಟ್ಟಾಯಿತು ಅಂದರೆ ಮತ್ತೆ ಅದನ್ನ ಉಲ್ಟಾ ಮಾಡೋಕ್ಕಾಗಲ್ಲ, ವೇಸ್ಟ್, ಅದು ಬಟ್ಟೆನೇ ವೇಸ್ಟ್. ನಿಧಾನಕ್ಕೆ ತಿರುಗಿಸಿ ಎಳೀರಿ, ಜಾಸ್ತಿ ಎಳೆಯೋಕ್ಕೆ ಹೋಗ್ಬಿಡಿ. ನಿಧಾನಕ್ಕೆ ಅದನ್ನ ಹಿಂಗೆ ಹಿಂದೆ ಮುಂದೆ ಎಳ್ಕೊಳ್ಳಿ, ಆವಾಗ ಬರುತ್ತೆ. ಅಂದರೆ ಸಣ್ಣದಾಗಿ ಮಾಡಿದಾಗ ಸ್ವಲ್ಪ ಹಂಗೆ ಸ್ಟಕ್ ಆಗುತ್ತೆ, ಸಣ್ಣ ಇರುತ್ತಲ್ಲ ಓಲು, ಅದಕ್ಕೆ. ಸ್ವಲ್ಪ ದೊಡ್ಡದಾದರೆ ಬಂದುಬಿಡುತ್ತೆ. ಸಖತ್ ಸಣ್ಣ ಅಂದರೆ ಸ್ವಲ್ಪ ಎಳಿಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಹಿಂದೆ ಮುಂದೆ ಸ್ವಲ್ಪ ಎಳೆದು ನೀಟಾಗಿ ಎಳ್ಕೊಳ್ಳಿ ಅಷ್ಟೇ. ಆ ಥರ ಎಳೆದಾಗ ಡೋರಿ ನೀಟಾಗಿ ಬರುತ್ತೆ.
ಆ ಡೋರಿನ ನಾವು ಸುತ್ತ ಹಾಕ್ಬಿಟ್ಟು ಮಧ್ಯದಲ್ಲಿ ಬೋ ರೀತಿ ರೆಡಿ ಮಾಡ್ಕೋಬೇಕು. ನಿಮ್ಮ ಬೋ ಬೇಡ ಅನ್ನೋರು ಸುತ್ತ ಹಾಕ್ಬಿಟ್ಟು ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು ಶೋಲ್ಡರ್ ಹತ್ರ. ಬೋ ಬೇಡ ಅನ್ನೋರು, ಬೋ ಬೇಕು ಅನ್ನೋರು ಮಧ್ಯೆ ಕಟ್ ಮಾಡಬೇಕು. ನೋಡಿ ಅಲ್ಲಿ ಒಂದು ಪಿನ್ ತಗೊಂಡು ಈ ಥರ ಹಾಕ್ತಾಯಿದ್ದೀನಿ. ಆ ಹೋಲ್ಗಳ್ಗೆ ಹಾಕ್ಕೊಂಡು ಸುತ್ತ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಬೆನ್ನಿನ ಕೆಳಗೆ ಥರ ಡಿಸೈನ್ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಏಜ್ ಆಗಿರೋರಾದರೆ, ಬೇಡ ಅನ್ನೋರಾದರೆ ಬರೀ ಟ್ಯಾಗ್ ಮಾತ್ರ ಹಾಕ್ಬಿಡಿ, ಬೋ ಎಲ್ಲ ರೆಡಿ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಹಾಕೋತೀನಿ ಅಂದರೆ ಮಾಡಿಕೊಡಿ, ಚೆನ್ನಾಗಿ ಕಾಣಿಸುತ್ತೆ. ಕೆಲವ್ರು ಬೇಡ ಅಂತಾರೆ, ಬೋ ಬೇಡ ಬರೀ ಟ್ಯಾಗ್ ಮಾತ್ರ ಇಡು ಅನ್ನೋರ್ಗಾದರೆ ಬರೀ ದಾರನ ಇಟ್ಕೊಡಿ. ಓಕೆನಾ? ಸುತ್ತ ಹಾಕ್ಬಿಡಿ, ಶೋಲ್ಡರ್ ಹತ್ರ ಜಾಯಿಂಟ್ ಮಾಡ್ಕೊಂಬಿಡಿ, ಸ್ಟಿಚ್ ಮಾಡ್ಕೊಂಬಿಡಿ ಅಷ್ಟೇ. ಇದು ಬೋ ಬೇಕು ಅಂದರೆ ನೀಟಾಗಿ ಇವಾಗ ರೆಡಿ ಮಾಡಿಬಿಟ್ಟು ಅಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಎಳ್ಕೊಂಬಿಟ್ಟು ಅಲ್ಲಿ ಕಟ್ ಮಾಡ್ಕೊಳ್ಳಿ ಮಧ್ಯಕ್ಕೆ. ಆಮೇಲೆ ಅದಕ್ಕೊಂದು ಗೊಂಡೆ ಹೊಲ್ದ್ಬಿಟ್ಟು ಬೋ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು ಡಿಸೈನ್. ನೋಡಿ ಈ ರೀತಿ ಶೋಲ್ಡರ್ಗೆ ಜಾಯಿಂಟ್ ಮಾಡ್ಕೊಂಬಿಡಿ. ಈ ಥರ ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ. ನಾವು ಕೆಳಗಡೆ ಎಳೆದಾಗ ದಾರ ಆಚೆ ಈಚೆ ಹೋಗೋಲ್ಲ, ನಾವು ಸ್ಟಿಚ್ ಮಾಡಿಬಿಟ್ಟಿರ್ತೀವಲ್ಲ ಆಚೆ ಹೋಗೋಲ್ಲ, ನೀಟಾಗಿರುತ್ತೆ. ನೋಡಿ ಇವಾಗ ಈ ರೀತಿ ಕೆಳಗಡೆ ಎಳ್ಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ಎಳ್ಕೊಳ್ಳಿ. ನೀಟ್ ಮಾಡಿಕೊಂಡು ಎಳ್ಕೊಂಡು ಅಲ್ಲಿ ಕಟ್ ಮಾಡ್ಕೊಳ್ಳಿ ಮಧ್ಯಕ್ಕೆ. ಓಕೆನಾ? ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಮಧ್ಯೆ ಎಳ್ಕೊಂಬಿಟ್ಟು ಮಧ್ಯಕ್ಕೆ ಕಟ್ ಮಾಡಿ. ಇವಾಗ ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಡೋರಿ ಹಾಕ್ಬಿಡಿ. ಓಕೆನಾ? ಲಡ್ಕನ್ ಅದು ಹಾಕ್ಬಿಟ್ರೆ ಅಲ್ಲಿಟ್ಟು ಬೋ ಮಾಡಿಬಿಟ್ರೆ ರೆಡಿ ಆಗುತ್ತೆ. ನೋಡಿ ಈ ರೀತಿ ಆಯಿತು. ಇದಕ್ಕೆ ಒಂದು ಪೀಸ್ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ನಾನು ಹೇಳ್ದಂಗೆ ಒಂದು ಡೋರಿ ರೆಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಫೋಲ್ಡ್ ಮಾಡಿ ತ್ರಿಭುಜ ಆಕಾರದಲ್ಲಿ, ಮತ್ತು ಅದನ್ನು ಆ ಕಡೆ ಫೋಲ್ಡ್ ಮಾಡಿ ಮಧ್ಯಕ್ಕೆ ಟ್ಯಾಗ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಡಿಸೈನ್ ಅಂತೂ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನ್ಯೂ ಟ್ರೆಂಡಿಂಗ್ ಡಿಸೈನು ಅಂತಲೇ ಹೇಳ್ಬೋದು ಇದನ್ನು. ಓಕೆನಾ? ಎರಡೂ ರೆಡಿ ಆಯಿತು. ಇವಾಗ ಇದಕ್ಕೆ ಟ್ಯಾಗ್ಗೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ಕಡೆ ಫೋಲ್ಡ್ ಮಾಡಿಕೊಂಡು ಇಟ್ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ಸಿಂಪಲ್ ಡಿಸೈನ್ ಕೇಳೋರಿಗೆ ಈ ಥರ ಡಿಸೈನ್ನ ನೀವು ನೀಟಾಗಿ ಸ್ಟಿಚ್ ಮಾಡಿ ಫೋಟೋ ಇಟ್ಕೊಂಡ್ಬಿಟ್ರೆ ನೀವು ಅವ್ರಿಗೆ ಸಿಂಪಲ್ಲಾಗಿರೋ ಡಿಸೈನ್ಸ್ ಅಂತ ತೋರಿಸ್ಕೊಡ್ಬೋದು. ಈಗೆಲ್ಲ ಫೋನ್ಗಳಿರುತ್ತಲ್ಲ, ಫೋನಲ್ಲಿ ನೀಟಾಗಿ ಸ್ಟಿಚ್ ಆದಮೇಲೆ ಫೋಟೋ ಹಿಡಿದಿಟ್ಕೊಳ್ಳಿ. ಓಕೆನಾ? ಇದು ರೆಡಿ ಆಯಿತು. ಇದಾದಮೇಲೆ ಇನ್ನೊಂದು ಡೋರಿಗೂ ಅದೇ ಥರ ಹಾಕ್ಕೊಳ್ಳಿ. ಎರಡಕ್ಕೂ ಹಾಕ್ಕೊಂಡಾದ್ಮೇಲೆ ಅದನ್ನು ಅಲ್ಲಿ ನಾಟ್ ಹಾಕ್ಕೊಂಡು ಬೋ ಥರ ರೆಡಿ ಮಾಡಿ. ಓಕೆನಾ? ರೆಡಿ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಸ್ಟಿಚ್ ಹಾಕ್ಬಿಟ್ಟು ಅಲ್ಲಿಗೆ ಬೇಕಾದ್ರೆ ಅದ್ರ ಮೇಲೆ ಒಂದು ಬಟನ್ ಇಟ್ಕೊಬೋದು. ನೀವು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಬೋ ಥರ ರೆಡಿ ಮಾಡ್ಕೊಂಬಿಡಿ. ಒಂದು ಸ್ಟಿಚ್ ಹಾಕಿದೆ ನಾನು. ಅಲ್ಲಿ ಮಧ್ಯಕ್ಕೆ ಬೇಕಾದರೆ ನಿಮ್ಗೇನಾದರೂ ಅದು ಚೆನ್ನಾಗಿ ಕಾಣಿಸಲ್ಲ ಅಂದರೆ ಒಂದು ಬಟನ್ ಇಟ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಅವಾಗ. ಓಕೆನಾ? ನೋಡಿ ಈ ರೀತಿ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.